ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ನಮ್ಮ ದಾಸ ಅವರು ಮುದ್ದೆ ಮುರಿತಾ ಇದ್ದಾರೆ. ಅವ್ರಿಗೆ ಜುಲೈ 4ಕ್ಕೆ ಬೇಲ್ ಸಿಗ್ಬೋದಾ ಅಂತೀರಾ? ಜುಲೈ 4ಕ್ಕೆ ಬೇಲ್ ಸಿಗುತ್ತೆ ಅನ್ನೋದ್ರ ಬದಲಾಗಿ ಸಿಗ್ಬೋದು, ಸಿಗದೇನೆ ಇರ್ಬೋದು. ಯಾಕಂತಂದ್ರೆ ಅವರು ಮಾಡಿರೋದು ಸಣ್ಣ ಆರೋಪದ ಮೇಲೆ ಏನೋ ಒಳಗಡೆ ಹೋಗ್ಬೋದು. ಸೊ ಒಬ್ಬ ಸೆಲೆಬ್ರಿಟಿಯಾಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಫ್ಯಾನ್ಸ್ ಫಾಲೋವಿಂಗ್ನ ಹೊಂದಿರತಕ್ಕಂಥ ವ್ಯಕ್ತಿ ಅವರು. ಸೊ ಅವರು ಒಬ್ಬ ಸ್ಟಾರ್ ನಟನಾಗಿ ಈ ಥರ ಯಾರೋ ಒಂದು ಸಾಮಾನ್ಯ ಜನರ ಮೇಲೆ ಮಾಡಿರ್ತಕ್ಕಂಥ ಹಲ್ಲೆ ಏನು ಕೊಲೆ ಕೇಸ್ ಪ್ರಕರಣ ಏನಿದೆಯಲ್ಲ, ಸೊ ಅದು ನನ್ನ ಪ್ರಕಾರ ತಪ್ಪು. ಸೊ ಅದು ಇನ್ನೂ ಕೂಡ ತನಿಖೆ ನಡೀತಾ ಇದೆ, ಒಳಗಡೆ ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ ಅವರು ಇವಾಗ. ಸೊ ಕಾದು ನೋಡ್ಬೇಕಾಗಿದೆ, ಸಿಗುತ್ತೋ ಇಲ್ಲ ಅನ್ನೋದು ಕೂಡ 50% ಸಿಗುತ್ತೆ ಅನ್ನೋದ್ರ ಬದಲಾಗಿ ಇನ್ನೂ 50% ಸಿಗಲ್ಲ ಅಂತ ಹೇಳಿ. ದರ್ಶನ್ ಅವ್ರಿಗೆ ಪಶ್ಚಾತ್ತಾಪ ಆಗಿದೆ ಅಂತೀರಾ? 100% ಆಗಿದೆ. ಯಾಕಂದ್ರೆ ಕಾನೂನು ದೃಷ್ಟಿಯೊಳಗಡೆ ಸೆಲೆಬ್ರಿಟಿನಾಗಿರಲಿ ಯಾರೇ ಆಗಿರಲಿ ತಪ್ಪೇ. ಸೊ ಅವರು ಒಂದು ದೊಡ್ಡ ನಟನಾಗಿ ಈ ಥರ ನೀಚ ಕೃತ್ಯ ಮಾಡಿದಾರಲ್ಲ, ಸೊ ಯಾರಿಗಾದ್ರೂ ಕೂಡ ಮನುಷ್ಯತ್ವ ಅನ್ನೋದು ಇದೆ, ಮನಸ್ಸಿದ್ದೇ ಇದೆ. ಸೊ ಅವ್ರು ಮಾಡಿದ್ದು ತಪ್ಪು, ನಾನು ಮಾಡಿದ್ದು ತಪ್ಪು ಅನ್ನೋದು ಅವ್ರಿಗೆ ಇದ್ದೇ ಇರುತ್ತೆ ಮೈಂಡ್. ಈಗ ರೇಣುಕಾ ಸ್ವಾಮಿ ಕೊಲೆ ಆದ್ರಲ್ಲ, ಅವ್ರ ಮೇಲೂ ಕೆಲವೊಂದಿಷ್ಟು ಆರೋಪಗಳಿವೆ ಕೊಲೆ ಆದವ್ರ ಮೇಲೆ. ಅವರು ಎಷ್ಟೋ ಹುಡುಗಿಯರಿಗೆ ಅಶ್ಲೀಲ ವಿಡಿಯೋಗಳನ್ನ ತಮ್ಮ ಒಂದು ಪ್ರೈವೇಟ್ ಪಾರ್ಟ್ಸ್ಗಳನ್ನೆಲ್ಲ ತೋರಿಸಿದಾರಂತೆ. ಇದು ಆದರೂ ಸಹ ಅವ್ರ ಮೇಲಿರುವಂಥ ಆರೋಪಗಳ ಬಗ್ಗೆ ಏನಂತ ಹೇಳ್ತೀರಿ? ನಾನು ಏನು ಹೇಳ್ತೀನಿ ಅಂತಂದ್ರೆ, ಇವಾಗ ಆ ವ್ಯಕ್ತಿ ಇವರಿಗೆ ಈ ಥರ ಕೆಟ್ಟ ಮೆಸೇಜಸ್ ಆಗಿರ್ಬೋದು, ಏನೋ ಬೇರೆ ಥರ ವಿಡಿಯೋಗಳನ್ನ ಕಳಿಸಿದಲ್ಲ, ಅವಂದು ತಪ್ಪೇ. ಯಾಕಂತಂದ್ರೆ ಅವರೊಬ್ಬ ಸೆಲೆಬ್ರಿಟಿ ಇದ್ದಾರೆ, ಯಾರೋ ಏನೋ ಅವ್ರ ವೈಯಕ್ತಿಕ ಪ್ರಾಬ್ಲಮ್ ಇದನ್ನ, ಯಾಕಂದ್ರೆ ಸಾಮಾನ್ಯ ಜನರಿಗೆ ಗೊತ್ತಿದೆಯೇನೋ ಗೊತ್ತಿಲ್ಲ, ಬಟ್ ಅವ್ರ ವೈಯಕ್ತಿಕ ವಿಚಾರ ಅದು. ಅವ್ರ ವೈಯಕ್ತಿಕ ವಿಚಾರಕ್ಕೆ ಅವನು ತಲೆ ಹಾಕಿದ್ದು ನನ್ನ ಪ್ರಕಾರ ತಪ್ಪು. ಸೊ ಹೀಗಾಗಿ ಅವರು ಈ ಮ್ಯಾಟ್ರಲ್ಲಿ ಇನ್ವಾಲ್ವ್ ಆಗಿಬಿಟ್ಟು ಆ ವ್ಯಕ್ತಿ ಮೇಲೆ ಆಕ್ಷನ್ ತೊಗೊಂಡಿದಾರಲ್ಲ, ಅದು ತಪ್ಪು ಅನ್ನೋದ್ರ ಬದಲಾಗಿ ಆ ರೇಣುಕಾ ಸ್ವಾಮಿ ಅನ್ನೋರು ಏನಿದಾರಲ್ಲ, ಅವರು ಕೂಡ ಏನಂದ್ರೆ ಒಬ್ಬ ಸಾಮಾನ್ಯ ಜನರಾಗಿ ಇನ್ನೊಬ್ಬರ ಒಬ್ಬ ವೈಯಕ್ತಿಕ ವಿಷಯಕ್ಕೆ ತಲೆ ಹಾಕ್ಬಾರ್ದಾಗಿತ್ತು. ಸೊ ಹಾಕಿದ್ರಿಂದ ಇವರು ಕೂಡ ಏನಂದ್ರೆ ದೊಡ್ಡ ಸೆಲೆಬ್ರಿಟಿ ಆಗಿದ್ದಾರೆ. ಅದೇ ಊರಲ್ಲೇ ಕರೆಸಿ ಅಲ್ಲೇ ಪೊಲೀಸ್ ಆಗಲಿ ಯಾರೋ ಆಗಲಿ ಕಾನೂನು ಪ್ರಕಾರ ಆ್ಯಕ್ಷನ್ ತೊಗೊಂಡಿದ್ರೆ ಅದು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀತಿದ್ದಿಲ್ಲ. ಆಗಿನ ಸನ್ನಿವೇಶ ಸಿಚುವೇಶನ್ ಏನಾಗಿದೆ ಏನು ಯಾರಿಗೆ ಗೊತ್ತು, ಭಗವಂತನಿಗೆ ಗೊತ್ತು. ಈಗ ಒಬ್ಬ ನಟನಾಗಿ ಅವರು ರೀಲ್ನಲ್ಲಿ ಎಷ್ಟೋ ಜನಕ್ಕೆ ಒಳ್ಳೆ ಸಂದೇಶ ಕೊಟ್ಟಂಥವ್ರು. ಬೃಂದಾವನ ಸಿನಿಮಾ ಆಗಿರ್ಬೋದು, ಯಜಮಾನ ಸಿನಿಮಾ ಆಗಿರ್ಬೋದು, ಈ ದೊಡ್ಡ ಒಂದು ಸಿನಿಮಾಗಳಲ್ಲೆಲ್ಲ ಒಳ್ಳೆ ಮೆಸೇಜ್ಗಳನ್ನ ಕೊಟ್ಟಿದ್ದಾರೆ. ಬಟ್ ರಿಯಲ್ ಲೈಫಲ್ಲಿ ಯಾಕೆ ಹಿಂಗೆ ಅಂತ? ರಿಯಲ್ ಲೈಫಲ್ಲಿ ಯಾಕೆ ಹೆಂಗಂದ್ರೆ, ಸ್ಟಾರ್ ನಟರಂದ್ರೆ ಅವ್ರಿಗೂ ಮನಸ್ಸಿರುತ್ತೆ, ಅವ್ರಿಗೂ ಪ್ರಾಬ್ಲಮ್ ಇರ್ತವೆ, ಅವ್ರಿಗೂ ನೋವು ನಲಿಗಳು ಎಲ್ಲ ಇರ್ತವೆ. ಸಿಚುವೇಶನ್ ಏನೋ ಹೇಳ್ತಾರಲ್ಲ, ಎಲ್ಲರ ಮೊನ್ನೆ ದೋಸೆ ತೂತ ಅಂತಂದು. ಸೊ ಹಾಗಾಗಿ ಆಗಿನ ಸಿಚುವೇಶನ್ನಲ್ಲಿ ಆಗಿದೆ ಅನ್ಕೊಂತೀನಿ ನನ್ನ ಪ್ರಕಾರ. ದರ್ಶನ್ ಕುಡಿದ್ರೆ ರಾಕ್ಷಸ ಅಂತಾರೆ, ಈ ಬಗ್ಗೆ ಏನಂತೀರಿ? ನೋಡ್ರಿ, ಒಬ್ಬ ವ್ಯಕ್ತಿ ಅದನ್ನಂದಾಗ ಅವನ ಮನಸ್ಸಲ್ಲಿ ಒಳ್ಳೆಯವನು ಕೆಟ್ಟದ್ದು ಇದ್ದೇ ಇರುತ್ತೆ. ಅವನ ಮನಸ್ಸಲ್ಲಿ ಒಳ್ಳೇದು ಕೆಟ್ಟದ್ದು ಇದ್ದೇ ಇದೆ. ಹಾಗಂದ ತಕ್ಷಣ ಕುಡಿದ ತಕ್ಷಣ ಅವ್ನು ರ್ಯಾಶ್ ಆಗಿ ಮಾತಾಡ್ತಾನೆ, ಕುಡಿಲಿಲ್ಲ ಅಂದ್ರೆ ರ್ಯಾಶ್ ಆಗಿ ಮಾತಾಡ್ತಾನಲ್ಲ, ಅದು ಅವ್ರು ಬರ್ತ್ ಅಂತ ಹೇಳ್ತಾರಲ್ಲ. ಸೊ ಅವ್ರ ಬಡ್ಡಲ್ಲೇ ಬಂದಿರ್ಬೋದು, ಅದು ಹೇಳಕ್ಕಾಗಲ್ಲ. ಈಗ ದರ್ಶನ್ದು ಒಂದು ಅಂದ್ರೆ ಏನೋ ಕ್ಷಮಿಸ್ಬಿಡ್ಬೋದಿತ್ತು. 3-4 ಕೇಸ್ಗಳಿವೆ ಅಲ್ಲ, ಒಮ್ಮೆ ವೈಫ್ ಹೊಡೆದ್ರು, ಒಮ್ಮೆ ಸರ್ವರಿಗೆ ಹೊಡೆದ್ರು, ಒಮ್ಮೆ ಒಟ್ಟು ಹೋದಲ್ಲೆಲ್ಲ ಕಿರಿಕ್ ಮಾಡ್ತಾನೆ ಇರ್ತಾರೆ. ಈಗ ಹೀಗಾದ್ಮೇಲೆ ಮತ್ತೆ ಅವ್ರಿಗೆ ರೌಡಿ ಶೀಟರ್ ಚಾರ್ಜ್ ಫೈಲ್ ಆಗೋ ಒಂದು ಚಾನ್ಸ್ ಇದೆ ಅಂತೀರಾ? ನೋಡಿ, ವ್ಯಕ್ತಿ ಅಂದಮೇಲೆ ಅವ್ರಿಗಿನ್ನ ಇನ್ನೂ VIP ಗಳಾಗಿರ್ಬೋದು, ದೊಡ್ಡ ವ್ಯಕ್ತಿಗಳ ಇನ್ನೂ ಭಾಳ ಕೆಲಸ ದೊಡ್ಡ ಮಾಡಿದ್ದಾರೆ. ಅವ್ರೇನು 3-4 ಕೆಲಸ ಮಾಡಿಬಿಟ್ಟನ್ನ ಅವ್ರು ರೋಡಿ ಶೀಟರ್ ಪಟ್ಟ ಆಗಿರ್ಬೋದು, ಅದು ಇದು ಅನ್ನೋ ಕೊಡೋದಾಗಿರ್ಬೋದು. ಆ ಥರ ಪಟ್ಟ ಕೊಡೋಕ್ಕಾಗಲ್ಲ ನನ್ನ ಪ್ರಕಾರ. ಯಾಕಂದರೆ ಇವ್ರದ್ದು ಬೆಳಕಿಗೆ ಬಂದಿದೆ, ಹಾಗಾಗಿ ಕಾಣ್ತಾ ಇದೆ 3-4 ಕೇಸಲ್ಲಿ ಅವರು ಈ ಥರ ಆಲ್ರೆಡಿ ಸಿಕ್ಕಾಕೊಂಡಿದ್ದಾರೆ ಹಾಗೆ ಈಗ ಅಂತಂದ್ರೆ. ಬೇರೆದವ್ರು ಮಾಡಿದ್ದಾರೆ ಸಿಕ್ಕಾಪಟ್ಟೆ, ಬಟ್ ಅವ್ರು ಯಾರೂ ಬೆಳಕಿಗೆ ಬಂದಿಲ್ಲ. ಹಾಗಾಗಿ ಬೆಳಕಿಗೆ ಬರ್ದಿರೋ ವ್ಯಕ್ತಿಗಳನ್ನ ಇಟ್ಕೊಂಡು ಇವರು ಬೆಳಕಿಗೆ ಬಂದಿದೆ ಅಂದಾಗ ಅವ್ರ ಬಗ್ಗೆ ಯಾಕೆ ಮಾತಾಡೋದು ನನ್ನ ಪ್ರಕಾರ ತಪ್ಪು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.